ಪನ್ನೀರ್ ತಂದಿದ್ದರು. ತುಂಬ ಸಮಯ ಆಯಿತು ಪನ್ನೀರ್ ತರದೆ. ಪನ್ನೀರ್ ತಂದಿದ್ರು ಥರ ಗ್ರೇವಿ ಮಾಡಿ ಪನ್ನೀರ್ ಮಸಾಲ ಮಾಡಿದ್ವಿ. ಸ್ವಲ್ಪ ಇದು ರಾಗಿ ಇತ್ತು, ರಾಗಿ ರೊಟ್ಟಿ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ನಾಳೆ ನನ್ನ ಮಗನ ಆಷಾಢದಲ್ಲಿ ಒಂದು ದಿನ ಅಂತೇಳಿ ಪೇರೆಂಟ್ಸಿಂದ ಅಡುಗೆ ಮಾಡಲಿಕ್ಕೆ ತಗೊಂಡ್ರು. ಅವ್ರಿಗೆ ಏನು ಬೇಕು ಯಾವುದಾದ್ರೊಂದು ಅಡುಗೆ ಮಾಡ್ಬೋದು. ಹಾಗೆ ಪತ್ರೊಡೆ ಮಾಡಮ್ಮ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಪತ್ರೊಡೆದೆಲ್ಲ ಎಲೆ ಕೊಯ್ದು ಕೊಡ್ತಿದ್ದಾನೆ ಪಾಪ. ಭಯಂಕರ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಪತ್ರೊಡೆ ಒಂದ್ರ ಮೇಲೆ ಒಂದೇ ಇಟ್ಟು ಈ ಥರ ಮಾಡಿದ್ದು ನಾನು. ಬೇಯಿಸಿ ಇಟ್ಕೊಂಡಿದ್ದೆ ನಾನು. ಇನ್ನು ಬೆಳಿಗ್ಗೆ ಇದನ್ನೆಲ್ಲ ಚೆಂದ ಮಾಡಿ ಕಟ್ ಮಾಡಿ ತೆಗೆದಿಟ್ಟಿದ್ದೆ. ಮತ್ತು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ತೆಂಗಿನೆಣ್ಣೆ ಹಾಕೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಯಾಕಂದರೆ ತುಂಬ ಹೀಟ್. ಎಣ್ಣೆ ಇಲ್ಲದ್ರೆ ತುಪ್ಪ ಸಹ ಹಾಕ್ತಾರೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿಲ್ಲ ನಮ್ಮ ಮನೆ ಹತ್ರ, ಆಯಿತಾ. ಕರಿಬೇವು ಹಾಕಬೇಕು, ಒಳ್ಳೆ ಆಗ್ತದೆ, ತುಂಬ ಪರಿಮಳ ಆಗ್ತದೆ. ಸ್ವಲ್ಪ ನೀರುಳ್ಳಿ, ಒಣಮೆಣಸು, ಕೊಯ್ದಿಟ್ಟ ಪತ್ರೊಡೆಯನ್ನು ಹಾಕಿದ್ದೇನೆ. ಇದು ಚೆಂದ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದು. ಮತ್ತು ಸ್ವಲ್ಪ ಸಕ್ಕರೆ ಇಲ್ಲಾರೆ ಬೆಲ್ಲಕ್ಕಿಂತ ಸಕ್ಕರೆ ಹಾಕ್ಕೊಳ್ಬೋದು, ಒಳ್ಳೆ ಆಗ್ತದೆ. ಎಲ್ಲ ರೆಡಿ ಮಾಡಿಟ್ಟು ಆಯಿತು. ಇದು ಪತ್ರೊಡೆ ರೆಡಿ. ಸ್ವಲ್ಪ ತಿಂದರೆ ಮತ್ತು ಬೆಳಿಗ್ಗೆ ತಿಂಡಿ ಅಂದರೆ ಸ್ವಲ್ಪ ತಿಂದರೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಒಂದು ಡಬ್ಬಕ್ಕೆ ಹಾಕಿ ತಗೊಂಡು ಹೋಗಬೇಕಿತ್ತು ಶಾಲೆಗೆ. ಶಾಲೆಯಲ್ಲಿ ಇವತ್ತು ಆಟಿಡಂಜಿ ದಿನ ಉಂಟು. ಎಲ್ಲ ಪೇರೆಂಟ್ಸ್ ಏನು ಬೇಕು ಒಂದೊಂದು ಥರದ್ದು ಮಾಡ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ. ಸೊ ನನ್ನ ಮಗ ಪತ್ರೊಡೆ ಅಂತ ಹೇಳಿದ್ದಾನೆ. ಸೊ ಪತ್ರೊಡೆ ಮಾಡುವ ಅಂತ ಎಲ್ಲ ಆಯಿತು, ರೆಡಿಯಾಗಿದೆ. ಪತ್ರೊಡೆಲ್ಲ ರೆಡಿ ಆಯಿತು. ನಾನು ನೈಟೇ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅಂದರೆ ಅವರು 40-50 ಜನದವರಿಗೆ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಹಾಗೆ ಸ್ವಲ್ಪ ಎಲೆ ಇತ್ತು, ಉಳಿದಿತ್ತು, ಅದಕ್ಕೆ ಪುನಃ ಕಡ್ದು ಈ ಥರ ತೊಂದರಲ್ಲಿ ಹಾಕ್ತಾರಲ್ಲ, ಬಟ್ಟಲಲ್ಲಿ ಹಾಕ್ತಾರೆ ರಾತ್ರಿಗೆ. ಮತ್ತು ಬಾಳೆ ಎಲೆ ಎಲ್ಲಿಗೆ ಹೋಗೋದಂತೇಳಿ ನಾನು ಬಟ್ಲಲ್ಲೇ ಹಾಕಿ ಸಣ್ಣ ಸಣ್ಣ ಕೊಚ್ಚಿ ಹಾಕಿ ಮಾಡಿಟ್ಟಿದ್ದೇನೆ. ಆದರೆ ನಾನು ತಗೊಂಡು ಹೋದದ್ದು ಮಾತ್ರ ಕರೆಕ್ಟ್ ಆಗಿತ್ತು. ಅದು ತೊಂದರೆಯಲ್ಲಿದ್ದದ್ದು
ಹಾಗೆ ಮನೇಲೇ ಇಟ್ಟೆ. ಇದನ್ನು ತಗೊಳೋದೆ ಕರೆಕ್ಟಾಗಿತ್ತು. ಬೆಳಿಗ್ಗೆ ಹೇಳಬೇಕಾದ್ರೆ ನ್ಯೂಸ್ ಶಾಲೆ ರಜೆ ಅಂತ, ಅಂದರೆ ಇಲ್ಲ ಅಂತ ಅಂದ್ಕೊಂಡೆ. ಮತ್ತು ಪೇರೆಂಟ್ಸ್ ಬರುವವರು ಬರ್ಬೋದು ಅಂತ ಮೆಸೇಜ್ ಹಾಕಿ ಫ್ರೆಂಡ್ಶಿಪ್ ಎಲ್ಲ ಪಾಸ್ಟ್ನವರಲ್ಲಿ ನಾವು ಹೋಗ್ಬೇಕಾದ್ರೆ ಜೋರು ಮಳೆ ಜೋರು ಮಳೆ ಬಂತು ಕಾರಲ್ಲಿ ಹೋಗ್ಬೇಕಾದ್ರೆ. ಶಾಲೆ ಮುಟ್ಬೇಕಾದ್ರೆ ಅಷ್ಟೊಂದು ಇರಲಿಲ್ಲ, ಗಾಳಿ ಬಂದು ಹೋಯಿತು. ಸಾಮೇಲ್ ತರದ ಬಸ್ ಎಷ್ಟೊಂದು ಮಕ್ಕಳು ಬಂದಿದ್ರು, ಪೇರೆಂಟ್ಸ್ ಅಜ್ಜ ಅಜ್ಜಿ ಎಲ್ಲ ಬಂದಿದ್ರು. ಒಳ್ಳೆ ಗೇಮ್ಸ್ ಎಲ್ಲ ಆಡಿಸಿದ್ರು. ಸಣ್ಣ ಜೆಂಟ್ಸ್ಗೆ ಪೇರೆಂಟ್ಸ್ಗೆ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಹಿಂದ್ಗಡೆ ಎಲ್ಲ ಕಂಡಿದ್ದಾರೆ ಒಬ್ಬರ ಮನೆಯಿಂದ ಒಂದೊಂದು ಥರ. ಮತ್ತು ತೆಂಗಿನ ಸಿರಿ ಅಂತಲ್ಲ, ಅದರಿಂದ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವನ್ನು. ಅದಕ್ಕೆ ಸಿರಿದು ಅಂಕಿ ಅಂತ ಹಾಕ್ತಾರೆ, ಹಾಕಿ ಅದು ಸಿರಿ ನಿಲ್ಲುವಾಗೆ ಸ್ಪೀಚ್ ಎಲ್ಲ ಇತ್ತು. ಆಷಾಢ ಮಾಸದ ವಿಶೇಷತೆ ಬಗ್ಗೆ ಎಲ್ಲ ಹೇಳಿದರು. ಪುರಿ ಜಗನ್ನಾಥದಲ್ಲಿ ಆಷಾಢ ಮಾಸದ ದಿನವೇ ರಥೋತ್ಸವ ಎಲ್ಲ ಇರ್ಬೋದು, ಈ ಥರದ್ದೆಲ್ಲ ಬಗ್ಗೆ ವಿಶೇಷತೆಯನ್ನು ಹೇಳಿದರು. ಮತ್ತು ಒಬ್ಬರು ಒಂದೊಂಥರ ಬಂದಿದ್ದು ಅದು ದಪ್ಪ ಆಗಿರ್ಬೇಕು ದಾದ ಸ್ಕೂಲಲ್ಲಿ ಎಲ್ಲ ಇಲ್ವಾ ದೇವರ ದಾರ ಕಟ್ಬೋದು, ದಪ್ಪ ಇರಬೇಕು ದಾರ. ಬನ್ನಿ ಲಕ್ಕಿ ಡ್ರಾ ಅಂತ ಮಾಡ್ತೇವೆ. ನಿಮಗೆ ಒಂದೊಂದು ಚೀಟಿ ಕೊಟ್ಟಿದ್ದಾರೆ, ಇಲ್ಲಿ ರಿಜಿಸ್ಟರ್ ಎಲ್ಲ ಮಾಡಿದ್ದೀರಲ್ಲ, ನೀವು ನನ್ನ ಐಟಮ್ ರಿಜಿಸ್ಟರ್ ಆಗಿರಲ್ಲ, ಅದರಲ್ಲಿ ಲಕ್ಕಿ ಡ್ರಾ ಅಂತ ಮಾಡ್ತೇವೆ. ವಿಶೇಷ ಒಂದು ಮಾಸ ಅಂದರೆ ಅದು ಆಷಾಢ ಮಾಸ. ಭೂಮಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣುವಂತಹ ಮಾಸ ಅಂದರೆ ಆಷಾಢ ಮಾಸ. ಹಾಗಾಗಿ ಈ ಒಂದು ಮಾಸದಲ್ಲಿ ವಿಪರೀತವಾದ ಆಹಾರ ಪದಾರ್ಥಗಳನ್ನು ಸೇರಿಸದೆ ಪ್ರಕೃತಿಯಿಂದ ಉತ್ಪನ್ನವಾದಂತಹ ಆಹಾರ ಪದಾರ್ಥಗಳನ್ನ ಅದರಿಂದ ತಯಾರಿಸಿದ ಆಹಾರವನ್ನೇ ಸೇರಿಸುವ ರೀತಿಯಲ್ಲಿ ನಮ್ಮ ಹಿಂದಿನವರು, ನಮ್ಮ ಪೂರ್ವಿಕರು ಈ ಒಂದು ಮಾಸಕ್ಕೆ ಶ್ರೇಷ್ಠ ಮಾಸವಾಗಿ ಇರಿಸಿಕೊಂಡು ಬೇರೆ ಬೇರೆ ತರದ ಪ್ರಕೃತಿ ದತ್ತವಾದ ಆಹಾರವನ್ನು ಸೇವಿಸಬೇಕು ಅಂತೇಳಿ ಆ ಒಂದು ಹಿಂದಿನ ಕಾಲದಲ್ಲಿ ಹಿರಿಯರು ಮಾಡಿದ್ದಾರೆ. ಅದನ್ನ ನಮ್ಮ ಜನಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ. ವ್ಯಾಸ ಪೂರ್ಣಿಮೆ, ವ್ಯಾಸ ಹುಟ್ಟಿದ ದಿನ ಈ ಒಂದು ಮಾಸದಲ್ಲಿ. ಅದೇ ರೀತಿ ಎಲ್ಲ ದಂಡಧಾರಿ ಸ್ವಾಮೀಜಿಗಳು ಚಾತುರ್ಮಾಸ ಶ್ರೇಷ್ಠವಾದ ವ್ರತ ಸಂಕಲ್ಪವನ್ನ ಮಾಡುವಂಥದ್ದು, ಗುರು ಪೂರ್ಣಿಮೆ ಮಾಡುವಂಥದ್ದು ಈ ಒಂದು ಮಾಸದಲ್ಲಿ. ಅದು ಬೆಳಿಗ್ಗೆ ತಿಂಡಿ ಅಷ್ಟು ಸಾಕಾಯಿತು, ಖಾಲಿ ಆಯಿತು. ಕೆಲವರಿಗೆ ಕಂಡದ್ದು ಖಾಲಿ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಹಾಗೂ ಕಸ್ತೂರ್ಬಾ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಮಣಿಪಾಲ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ದಿನಾಂಕ 9/8/2026 ಆದಿತ್ಯವಾರ, ಸಮಯ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ನಾಗದರ್ಬೇಂದ್ರ ವೇದ ಸಂಜೀವನಿ ಪಾಠಶಾಲೆಯಲ್ಲಿ ಶ್ರೀ ಗುರುಗಳ ಶಿಷ್ಯ
ತೆಂಗಿನಕಾಯಿ ಕಡ್ದು ಹಾಕಿ ಮಾಡ್ತಾರೆ ಅಂದರೆ ಸಾರಿಗೆಲ್ಲ ಕೊಯ್ದು ಅದಕ್ಕೆ ಹಾಲು ಸೇವೆ ಸೊಪ್ಪು ಸೇವೆ ಹೀಗೆ ಹೀಗೆ ಸಂಡಿಗೆ ಮೆಂತ್ಯ ಗಂಜಿ ಸ್ಟಾಲ್ ಯಾವುದು ಕರೆಯೋದಿಲ್ಲ ಮೆಂತ್ಯ ಗಂಜಿ ಉಂಡೆ ರುಚಿಗೆ ಹಾಕಿದೆ ಅದು ಚೆಂದ ಪೇರೆಂಟ್ಸ್ ಹೋಗಿಲ್ಲ ಅಂತ ಅನಿಸ್ತು ಹೌದಾ ಹಾಗೆ ನಾವು ಸಹ ಊಟ ಮಾಡಿದ್ವಿ ನೋಡಿ. ನಾನು ಎಷ್ಟೇ ಹಾಕ್ಕೊಳೋದು ಅದೆಲ್ಲ ಒಮ್ಮೆ ನೋಡುವಾಗ ಹಾಕಿರೋದು ತುಂಬ ಐಟಮ್ ಏನು ಬೇಕು ಚಿನ್ನೆ ಮನೆ ಸಾರಿ ಹಳೆದು ರೇಡಿಯೋ ಚೆನ್ನೈ ಎಲ್ಲ ಬರ್ತಿದ್ದಾರೆ. ಜನರೆಲ್ಲ ತಿಂದಿದ್ದಾರೆ ಜನರು ಎಲ್ಲ ತುಂಬ ಒಳ್ಳೆ ಮಾಡಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ವಾಪಸ್ ಹೋದ್ರೆ ನಾವು ಮನೆಗೆ ಅವರೆಲ್ಲ ತಿಂತಾರೆ ತಂತ್ರಿಯ ಮಕ್ಕಳೆಲ್ಲ. ನನಗೇನೋ ಉಪ್ಪಾಡು ಬಚ್ಚಿರೆಲ್ಲ ತಿನ್ನಲಿಲ್ಲ ನಾನು ಅಲ್ಲವಾ, ಅವರೊಬ್ಬ ತಂತ್ರಿಯದ್ದು ಮಗಳೆಲ್ಲ ಇದ್ದಾಳೆ. ಐಕಂದತ್ತು ಅಲ್ಲ ನೀಯ ನೋಡ್ತಾನೋ ಎಂತಯ್ಯ ಏನಾಗ್ಯಾ ತಾನು ಚಾಕ್ಲೇಟಾ ಎಂತ ಬೇಕು ಕೇಳುದನೋ ನೋಡ್ತಿದ್ದಾರಲ್ಲಪ್ಪ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.